ನಮ್ಮ ಕೊನೆಯ ಅವಾರ್ಡಿ ಪರಿಚಯ ಇವತ್ತು ವೇದಿಕೆ ಮೇಲೆ ಆಗುತ್ತೆ. ಕೊನೆಯದಾದರೂ ಕೂಡ ಅವರು ನಮ್ಮ ಸಾಧಕರು, ನಮ್ಮ ಹೆಮ್ಮೆ. ಅವರೇ ಶ್ರೀ ವೆಂಕಟೇಶ್ ಮೂರ್ತಿ, ಉದ್ಯಮಿ, ಮೆಥಡ್ಸ್ ಇಂಡಿಯಾ ಲಿಮಿಟೆಡ್ ಕಾರ್ಪೊರೇಟ್ ಪ್ರೆಸಿಡೆಂಟ್ ಕೂಡ ಹೌದು. ಅವರು ನಡೆದು ಬಂದ ಹಾದಿಯ ಕುರಿತು ಒಂದು ವಿಟಿ ಇದೆ, ನೋಡ್ಕೊಂಡು ಬರೋಣ. ವೆಂಕಟೇಶ್ ಮೂರ್ತಿ ಎಸ್, ಮೆಥಡ್ಸ್ ಆಫ್ ಲೀ ಸಂಸ್ಥೆಯ ಕಾರ್ಪೊರೇಟರ್ ಪ್ರೆಸಿಡೆಂಟ್, ತಿರುಪತಿ ತಿಮ್ಮಪ್ಪನ ಭಕ್ತರು. ಶ್ರೀವಾರಿ ಫೌಂಡೇಶನ್ನ ಮೂಲಕ ಹಳ್ಳಿಗಳಲ್ಲಷ್ಟೇ ಅಲ್ಲ, ದೇಶ ವಿದೇಶಗಳಲ್ಲಿಯೂ ಶ್ರೀನಿವಾಸ ಕಲ್ಯಾಣ ಆಯೋಜಿಸಿಕೊಂಡು ಬರುತ್ತಿದ್ದಾರೆ. ಇದು ಒಂದು ವರ್ಷದ ಕಾಯಕವಲ್ಲ, 24 ವರ್ಷಗಳಿಂದ ನಡೆದುಕೊಂಡು ಬರುತ್ತಿರುವ ಸೇವೆ. 700ಕ್ಕೂ ಹೆಚ್ಚು ಶ್ರೀನಿವಾಸ ಕಲ್ಯಾಣ ಮಾಡಿಸಿದ್ದಾರೆ. ವಿಶೇಷತೆ ಏನೆಂದರೆ ಆ ಮಂತ್ರಗಳು ಸಂಸ್ಕೃತದಲ್ಲಿರುವುದಿಲ್ಲ. ಕರ್ನಾಟಕದಲ್ಲಿ ಕನ್ನಡ, ತೆಲುಗರ ನಾಡಿನಲ್ಲಿ ತೆಲುಗು, ತಮಿಳುನಾಡಿನಲ್ಲಿ ತಮಿಳು, ಮಹಾರಾಷ್ಟ್ರದಲ್ಲಿ ಹಿಂದಿ, ಮರಾಠಿಯಲ್ಲಿ ಕಲ್ಯಾಣೋತ್ಸವದ ಮಂತ್ರಗಳಿರುತ್ತವೆ. ಉದ್ಯಮಿಯಾಗಿದ್ದರೂ ಇವರ ಮಾತಿನಲ್ಲೂ 7 ಕುಂಡಲ ಒಡೆಯ ತಿಮ್ಮಪ್ಪನಿದ್ದಾನೆ. ತಿರುಪತಿ ತಿಮ್ಮಪ್ಪನ ಭಕ್ತರಾಗಿ ದೇಶ ವಿದೇಶಗಳಲ್ಲಿ ಸ್ವಂತ ಹಣದಿಂದ ಧರ್ಮ ಪ್ರಚಾರವನ್ನು ಮಾಡುತ್ತಿರುವ ವೆಂಕಟೇಶ್ ಮೂರ್ತಿ ಅವರಿಗೆ ಗೇಮ್ ಚೇಂಜರ್ ಪುರಸ್ಕಾರ ನೀಡುತ್ತಿರುವುದಕ್ಕೆ ಗ್ಯಾರಂಟಿ ನ್ಯೂಸ್ಗೆ ಹೆಮ್ಮೆ ಇದೆ. ಇಟ್ಸ್ ಎ ವೆರಿ ಬಿಗ್ ಸರ್ಪ್ರೈಸ್. ತುಂಬ ಆಶ್ಚರ್ಯ ಆಗ್ತಾ ಇದೆ. ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನಾವು ಇದನ್ನು. ನಿನ್ನೆ ಪ್ರಸಾದ್ ಅವ್ರು ಫೋನ್ ಮಾಡಿ ನೀವು ಈ ಥರ ಬರಬೇಕು, ನಾವೆಲ್ಲೋ ಒಂದು ಎಲೆ ಮರದ ಕಾಯದಲ್ಲಿ ಒಂದು ಭಗವಂತನ ಸೇವೆ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಯಾವ ಒಂದು ಅವಾರ್ಡ್ಗೂ ನಾವು ಅಪೇಕ್ಷೆ ಪಟ್ಟಿಲ್ಲ, ಎಲ್ಲೂ ಹೋಗೋದಿಲ್ಲ. ನನ್ನ ಗುರುಗಳು ಹೇಳ್ಕೊಟ್ಟಿರೋದು, ಯಾವ ಕಾರ್ಯಕ್ರಮದಲ್ಲೂ ಎಲ್ಲಿ ಹೋದರೂ ನೀನು ಒಂದು ಶಾಲಾಗಲಿ ಹುನಾರಕ್ಕಾಗಲಿ ಅಪೇಕ್ಷೆ ಪಡಬೇಡ ಅಂತ. ನಾನು ಯಾವ ಅವಾರ್ಡ್ಗೂ ಇದ್ರಿಗೂ ಅಪೇಕ್ಷೆ ಪಟ್ಟಿಲ್ಲ.